ಸರ್ ಇದು ಇತ್ತೀಚೆಗೆ ನಾವು ಆಲೂಗಡ್ಡೆ ಭೂಮಿಯಲ್ಲಿ ಬೆಳೆದ್ ನೋಡಿರ್ತೀವಲ್ವಾ, ಅದೇ ರೀತಿ ಆಲೂಗಡ್ಡೆ ಜಾತಿನೇ ಇತ್ತೀಚಿನ ದಿನಗಳಲ್ಲಿ ಬೇರೆ ಹಂಬು ಬಳ್ಳಿಯ ರೂಪದಲ್ಲಿ ಬೆಳೀತಕ್ಕಂತ ಒಂದು ಆಲೂಗಡ್ಡೆ ನೀವು ನೋಡ್ಬೋದು. ನಾವು ಇದುವರೆಗೂ ಆಲೂಗಡ್ಡೆನ ಭೂಮಿ ಏನು ತಳಭಾಗದಲ್ಲಿ ನೋಡ್ತಾ ಇದ್ವು, ಅದೇ ಜಾತಿಗೆ ಸೇರ್ತಕ್ಕಂಥದ್ದು. ಇದು ಬಳ್ಳಿಯ ರೀತಿ ಹಂಬರಿತದೆ ಮತ್ತು ಮೇಲ್ಭಾಗದಲ್ಲಿ ಆಲೂಗಡ್ಡೆಯನ್ನ ಬಿಡುತ್ತೆ. ಸೇಮ್ ಇದನ್ನ ತಿಂದಾಗ ಇದು ಏನು ಮೊದಲು ಹಸಿರು ಇರುತ್ತೆ, ಆ ನಂತರ ಆಲೂಗಡ್ಡೆ ಬಣ್ಣಕ್ಕೆ ಟರ್ನ್ ಆಗುತ್ತೆ. ಈ ಟರ್ನ್ ಆದ್ಮೇಲೆ ನಾವು ಇದನ್ನ ಕುಯ್ದು ಸಾಂಬಾರಲ್ಲಿ ಯೂಸ್ ಮಾಡಿದ್ರೆ ಸೇಮ್ ಆಲೂಗಡ್ಡೆ ಮತ್ತು ಇದನ್ನ ಮಿಕ್ಸ್ ಮಾಡಿದ್ರೆ ಆಲೂಗಡ್ಡೆ ಯಾವುದು ಇದು ಯಾವುದು ಅಂತ ಗೊತ್ತಾಗೋದಿಲ್ಲ. ಇದು ಬಳ್ಳಿ ಹೌದು, ಅದೇ ಟೇಸ್ಟ್ ಇರುತ್ತೆ, ಅದೇ ರೀತಿ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಇದು ಮಾರುಕಟ್ಟೆಯಲ್ಲೂ ಸಹ ಇತ್ತೀಚಿನ ದಿನದಲ್ಲಿ ಕೆಲವು ರೈತರು ಇದು ಮಾಡ್ತಾ ಇದ್ರೆ, ನಾವು ಮಾರ್ಕೆಟ್ಗೆ ಅಂತ ಏನು ಇದು ಮಾಡಿಲ್ಲ. ನಮ್ಮ ಮನೆಗೆ ಏನು ಬೇಕಾಗುತ್ತೆ ಒಂದು ಎರಡು ಗಿಡಗಳನ್ನ ಎಲ್ಲಾ ಜಾತಿಯ ಏನು ಇತ್ತೀಚಿನ ಒಂದು ಅಭಿವೃದ್ಧಿ ಪಡಿಸ್ತಕ್ಕಂಥ ತಳಿಗಳಿದ್ದಾವೆ, ಅದೆಲ್ಲದನ್ನು ಸಹ ನಮ್ಮ ಮನೆಗೆ ಮತ್ತೆ ಇಲ್ಲಿ ಬರ್ತಕ್ಕಂಥ ಸ್ನೇಹಿತರಿಗೆ ಕೊಡೋದಕ್ಕೆ ಅಂದ್ಬಿಟ್ಟು ಒಂದೊಂದು ರೀತಿಯ ಮತ್ತೆ ಬಂದವರಿಗೆ ತೋರ್ಸೋದಕ್ಕಾದ್ರೂ ಈ ತರ ತಳಿಗಳಿದಾವೆ ಅನ್ನೋದಕ್ಕೆ ಸಹ ಒಂದೊಂದು ಎರಡೆರಡು ಗಿಡಗಳನ್ನ ನಾವು ಹಾಕೊಂಡಿದೀವಿ. ವಿಶೇಷವಾಗಿ ನಾಟಿ ಮಾಡಿ ಎಷ್ಟು ದಿವಸಕ್ಕೆ ಇದು ಸರ್? ಇದು ಕನಿಷ್ಠ ಪಕ್ಷ ಅಂತಂದ್ರೆ ನಾವು ನಾಟಿ ಮಾಡಿ 6-7 ಮಂತ್ಸ್ ಬೇಕು ಸರ್. ಯಾಕೆಂದ್ರೆ ಬಳ್ಳಿ ಅದು ಬೆಳೆದು ತುಂಬಾ ಬೆಳಿಬೇಕು. 7 ಮಂತ್ಸ್ ಆದ್ಮೇಲೆ ಯಾವಾಗ್ಲೂ ಸಹ ಆಲೂಗಡ್ಡೆ ಯಥೇಚ್ಛವಾಗಿ ಇರುತ್ತೆ ಸರ್. ಎಷ್ಟು ವರ್ಷ ಇರ್ಬೋದು ಅಣ್ಣ ಇದು? ಸರ್ ಒಂದ್ಸಾರಿ ನೀವು ಬಳ್ಳಿ ಗಿಡನ ಹಾಕಿದ್ಮೇಲೆ ಅದು ಬಳ್ಳಿ ಒಣಗುತ್ತೆ, ಮತ್ತೆ ಏನು ಮೇ ಜೂನ್ ಮಳೆ ಬೀಳುತ್ತೆ, ಅವಾಗ ಆಟೋಮೆಟಿಕ್ ಮತ್ತೆ ಬುಡದಿಂದ ಮತ್ತೆ ಚಿಗುರುತ್ತೆ. ಹಂಗೆ? ಅದೇ ಬುಡದಲ್ಲೂ ಸಹ ಗೆಡ್ಡೆ ಇರುತ್ತೆ, ಆ ಗೆಡ್ಡೆ ಸಹ ಆ ಗೆಡ್ಡೆಯಿಂದ ಚಿಗುರು ಬಿಟ್ಟು ಮತ್ತೆ ಬಳ್ಳಿ ಬರ್ತಾನೆ ಇರುತ್ತೆ. ಒಂದ್ಸಾರಿ ಹಾಕಿದ್ರೆ ಸಾಕು, ನೀವಾಗ ನೀವು ಬಳ್ಳಿನ ಕೆಳಗಡೆ ಇರ್ತಕ್ಕಂಥ ಗೆಡ್ಡೆ ತೆಗೆಯೋವರೆಗೂ ಸಹ ಆಲೂಗಡ್ಡೆ ಬರ್ತಾನೆ ಇರುತ್ತೆ. ಒಂದೇ ಗಿಡ ಇದು, ಒಂದೇ ಬಳ್ಳಿ. ಹೌದು, ಒಂದೇ ಬಳ್ಳಿ ಇದು. ಇನ್ನು ಅದಕ್ಕೆ ಸ್ವಲ್ಪ ಗೊಬ್ಬರ ಇದನ್ನೆಲ್ಲ ಹಾಕಿದ್ರೆ ಇನ್ನು ಯಥೇಚ್ಛವಾಗಿ ಈ ದ್ರಾಕ್ಷಿ ಏನು ಚಪ್ರಕ್ಕೆ ಅಂಬರಿತೆ ಆ ತರ ಅಂಬರಿತೆ. ನಾವೇನು ಗೊಬ್ಬರ ಏನು ಆಗದೆ ಇರೋದ್ರಿಂದ ಈ ಮಟ್ಟಕ್ಕಿದೆ ಅಷ್ಟೇ. ನೀವು ನೋಡ್ಬೋದು, ಇದೆ ಇನ್ನು ಅಲ್ಲಿ ಚಿಕ್ಕ ಗಿಡ ಇದೆ, ಅದ್ರಲ್ಲಿ ಹೋಗಿ ನೀವು ಕಾಯಿ ನೋಡಿ, ಆಲೂಗಡ್ಡೆ ಸೈಜ್ ಏನಿರುತ್ತೆ ಅದೇ ಸೈಜ್ ಇದೆ. ಇದಿನ್ನು ಚಿಕ್ಕ, ಈಗ ಇತ್ತೀಚೆಗೆ ಬರ್ತಾ ಇರ್ತಕ್ಕಂಥ ಕಾಯಿ ಇಲ್ಲಿ ನೋಡ್ಬೋದು. ಈ ತರ ನೋಡಿ ಇಲ್ಲಿ ಇಷ್ಟೊಂದು ದೊಡ್ಡ ಇದೆ. ಸೇಮ್ ಆಲೂಗಡ್ಡೆ ಏನಿರುತ್ತೆ 200 ಗ್ರಾಮ್ ವರೆಗೂ ಬರುತ್ತೆ, ಅದೇ ಸೈಜು ಸಹ ಬರ್ತಾ ಇರುತ್ತೆ. ನೋಡಿ ಅದು ಒಂದು ಸಣ್ಣ ಗಿಡ, ಅದ್ರಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡಿದಾಗ ಚಿಕ್ಕ ಗಿಡ ಇದು, ನಮ್ಗೆ ಆಲೂಗಡ್ಡೆ ಅಂತಾನೆ ಗೊತ್ತಾಗಲ್ಲ. ಕಾಯಿ ನೋಡಿ ಆದ್ರೂ ಕಿತ್ತಿದ್ದಾರೆ, ಇದ್ರೊಳಗೆ ಕಾಯಿಗಳನ್ನ ಇಷ್ಟೊಂದು ದೊಡ್ಡದು ಸಾಂಬಾರ್ಗೆ ಹಾಕೋದಕ್ಕೆ. ನೋಡಿ ಇಲ್ಲಿ ನೀವು ಈ ತರ ಆಲೂಗಡ್ಡೆನ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು. ಚಿಕ್ಕ ಬಳ್ಳಿಯಲ್ಲೇ ಇದು ಈ ತರ ಕಾಯಿ, ಅದ್ರಲ್ಲಿ ಕಾಯಿ ಆಲ್ರೆಡಿ ಕಿತ್ತಿದೀವಿ, ಇದ್ರಲ್ಲಿ ಕಿತ್ತಿಲ್ಲ. ನೋಡಿ ಈ ಸೈಜ್ ಬರುತ್ತೆ, ಇದನ್ನ ಕಿತ್ಬಿಟ್ಟು ಸಾಂಬಾರ್ಗೆ ಹಾಕ್ಬೋದು. ಸರ್ ಇದು ಒಳ್ಳೆ ನೋಡಿ, ಮೇಲ್ಗಡೆ ಒಳ್ಳೆ ಚಪ್ಪರ ತರ ಎಲೆ, ಇಷ್ಟೇ ಎಲೆ ಇದಾವೆ ನೋಡಿ, ಕೆಳಗಡೆ ಇಷ್ಟು ದೊಡ್ಡ ಕಾಯಿ. ಏನಿಲ್ಲ, ರೈತರು ಒಂದೊಂದು ಗಿಡ ಹಾಕೊಂಡ್ರೆ ಸಾಕು ಅಲ್ವಾ. ವರ್ಷ ಪೂರ್ತಿ ನಾವೇನು ಅಲ್ಲಿ ಸ್ವಲ್ಪ ಸೈಟ್ ಅಥವಾ ಜಾಗಗಳಿರ್ತವೆ, ಅಂತ ಜಾಗದಲ್ಲಿ ಅಥವಾ ಕಾಂಪೌಂಡ್ಗೆ ನಾವೇನು ಹೊಲಗಳಿಗೆ ಕಾಂಪೌಂಡ್ ಮಾಡಿರ್ತೀವಿ, ಆ ಕಾಂಪೌಂಡ್ಗೆ ಅಂಬಾರಿಸಿದ್ರು ಸಾಕು. ನಮ್ಮ ಮನೆಗೆ ಬೇಕಾಗಷ್ಟೆಲ್ಲ ಸಿಕ್ಬಿಡುತ್ತೆ ನಮಗೆ. ಸೊ ಈಗ ಆ ಆಲೂಗಡ್ಡೆ ಭೂಮಿಯಲ್ಲಿ ಮತ್ತೆ ಈ ಆಲೂಗಡ್ಡೆ ಹಾಕೊಂಡ್ರೆ ವ್ಯತ್ಯಾಸಗಳೇನು, ಉಪಯೋಗಗಳು ಏನಿರ್ಬೋದು ಅಂತ ನಿಮ್ಮ ಪ್ರಕಾರ? ಸರ್ ಆಲೂಗಡ್ಡೆ ಎರಡು ಒಂದೇ ರೀತಿ. ನಾವೇನು ಸಾಂಬಾರ್ಗಳಲ್ಲಿ ಟೇಸ್ಟ್ಗೆ ಮತ್ತೆ ತರಕಾರಿ ಏನಿರುತ್ತೆ ವಿಟಮಿನ್ಸ್, ಅದೇ ಎರಡು ಗುಣಗಳಾದ ಆಲೂಗಡ್ಡೆಯಲ್ಲೂ ಒಂದೇ ಗುಣವನ್ನ ಹೊಂದಿರ್ತಕ್ಕಂಥದ್ದು ಅಷ್ಟೇ. ಇದು ಮನೆಗಳಿಗೆ ನಾವು ಇವಾಗ ಆಲೂಗಡ್ಡೆ ಕೊಂಡ್ಕೊಂಡು ಬರೋ ಬದಲು ಒಂದು ಗಿಡ ಹಾಕೊಂಡಿದ್ರೆ, ಇದು ಮಾರ್ಕೆಟ್ಗೆ ಇನ್ನೂ ಅಭಿವೃದ್ಧಿ ಪಡಿಸಿಲ್ಲ ಆ ಮಟ್ಟಕ್ಕೆ, ಆದರೆ ಮನೆಗಳಿಗೆ ಯೂಸ್ ಮಾಡೋದಕ್ಕೆ ತುಂಬಾ ಟೇಸ್ಟಿಯಾಗೂ ಇದೆ, ಚೆನ್ನಾಗೂ ಇದೆ ಸರ್. ಆಮೇಲೆ ಒಂದ್ಸರಿ ಹಾಕೊಂಡ್ಬಿಟ್ರೆ ಸಾಕು, ಒಂದು ಕನಿಷ್ಠ ಪಕ್ಷ ಅಂದ್ರೆ 6 ತಿಂಗಳು ವರ್ಷದವರೆಗೂ ಕಾಯಿ ಬರ್ತಾನೆ ಇರುತ್ತೆ. ಆ ಮೂಮೆಂಟ್ ಅಲ್ಲಿ ಇದು ತುಂಬಾ ನಮಗೇನು ಫ್ರೆಶ್ ಆಗಿ ಕಿತ್ಕೊಂಡು ಅದನ್ನ ಯೂಸ್ ಮಾಡ್ತಾ ಇರ್ಬೋದು. ಆ ದೃಷ್ಟಿಯಿಂದ ಅನುಕೂಲ ಆಗುತ್ತೆ ರೈತರು.